ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿ ಮತದಾನ ಮುಗಿದಿದೆ. 2 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದೆ. ಮತದಾನದ ವೇಳೆ ಮಿನಿ ಸಮರದ ಅಖಾಡದಲ್ಲಿ ಝಣಝಣ ಕಾಂಚಾಣ ಸದ್ದು ಮಾಡಿದ್ರೆ ಒಂದಷ್ಟು ಹೈ ಡ್ರಾಮಾ ಕೂಡ ನಡೆಯಿತು. ಇವಿಎಂನಲ್ಲಿ ಭದ್ರವಾಯಿತು ಮಿನಿ ಕದನದ ಅಭ್ಯರ್ಥಿಗಳ ಭವಿಷ್ಯ. ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲೋರು ಯಾರು, ಬಾಗಲಕೋಟೆ ಯಾರಿಗೆ? ರಾಜ್ಯದ 2 ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಮುಕ್ತಾಯವಾಗಿದೆ. ಕಳೆದ 15 ದಿನದಿಂದ ಉಭಯ ಕ್ಷೇತ್ರದಲ್ಲೂ ಉಭಯ ಪಕ್ಷದ ನಾಯಕರು ಅಬ್ಬರಿಸಿದ್ದ ರಣಕಣದಲ್ಲಿ ಮತದಾನ ನಡೆದಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರ ಸೇರಿದೆ. ದಾವಣಗೆರೆ ದಕ್ಷಿಣದಲ್ಲಿ ಒಟ್ಟು 2,31,072 ಮತದಾರರಿದ್ದು ಮತದಾನದ ಅಂತ್ಯದ ವೇಳೆಗೆ 68.55% ಮತದಾನವಾಗಿದೆ. ಬಾಗಲಕೋಟೆಯಲ್ಲಿ ಒಟ್ಟು 7,59,797 ಮತದಾರರಿದ್ದು ಮತದಾನದ ಅಂತ್ಯದ ವೇಳೆಗೆ 68.73% ಮತದಾನವಾಗಿದೆ. ಬಾಗಲಕೋಟೆಯಲ್ಲಿ ದುಡ್ಡು, ದಾವಣಗೆರೆಯಲ್ಲಿ ಕೋಳಿ ಹಂಚಿಕೆ. ಬಾಗಲಕೋಟೆಯ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಮತದಾರರಿಗೆ ಹಣ ಹಂಚಿಕೆ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ಜಾಫರ್ ಬೇಫಾರಿ ಎಂಬಾತ ಮತದಾರರಿಗೆ ಹಣ ಹಂಚಿದ್ದಾನೆ. ನವನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಾಂಬೆ ಕಾಲೋನಿಯಲ್ಲಿ ಕಾಂಗ್ರೆಸ್ನವರು 500 ರೂಪಾಯಿ ಕೊಟ್ಟಿದ್ದಾರೆ ಅಂತ ಮಹಿಳೆಯೊಬ್ಬರು ಹಣ ತೋರಿಸಿದ್ದಾರೆ. ಇದೇ ವೇಳೆ ದುಡ್ಡು ಕೊಡ್ತಾರೆ ಅಂತ ಕಾಂಗ್ರೆಸ್ ಮುಖಂಡರ ಕಾರಿಗೆ ಜನ ಮುಗಿಬಿದ್ದಿರುವ ಘಟನೆಯೂ ನಡೆದಿದೆ. ಬಾಗಲಕೋಟೆಯ ಹಳೇಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಣ ಹಂಚೋದಕ್ಕೆ ಬಂದಿದ್ರಂತೆ. ಮನೆಯೊಳಗೆ ಹೋಗಿದ್ದನ್ನ ಗಮನಿಸಿದ ಬಿಜೆಪಿ ಕಾರ್ಯಕರ್ತರು ಹೊರಗಿನಿಂದ ಲಾಕ್ ಮಾಡಿದ್ದಾರೆ. ಆದರೆ ಮನೆಯೊಳಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಒಳಗೆ ಲಾಕ್ ಮಾಡಿ ಹಿಂಬಾಗಿಲಿನಿಂದ ಎಸ್ಕೇಪ್ ಆಗಿದ್ದಾರೆ. ದಾವಣಗೆರೆಯಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಹಣ ಹಂಚಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಎಸ್ಪಿಎಸ್ ನಗರದಲ್ಲಿ ರಾಜಾರೋಷವಾಗಿ ಹಣ ಹಂಚುತ್ತಾರೆ ಎಂಬ ವಿಡಿಯೋ ವೈರಲ್ ಆಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನವರು ಕೋಳಿ ನೀಡಿದ್ದಾರೆ ಅಂತ ಬಾಲಕರು ಹೇಳಿದ್ದಾರೆ. ಇದನ್ನ ಸ್ಥಳೀಯ ಬಿಜೆಪಿ ಮುಖಂಡ ವಿನಯ್ ಕುಮಾರ್ ಎನ್ನುವವರು ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮತದಾರನ ನಿರ್ಧಾರ ಮತಯಂತ್ರದಲ್ಲಿ ಭದ್ರವಾಗಿದ್ದು ಮೇ 4ರಂದು ಹೊರಬೀಳಲಿದೆ. ದಾವಣಗೆರೆಯಿಂದ ಬಸವರಾಜ್ ಜೊತೆ ರವಿಮುಖಿ, ಟಿವಿ9 ಬಾಗಲಕೋಟೆ.